ಸ್ನೇಹಿತರೆ ಬನ್ನಿ ಎಲ್ರಿಗೂ ಘಾಟಿ ಜಾತ್ರೆ ತೋರಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಮಿಸ್ಟರ್ ಮ್ಯಾನ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಘಾಟಿ ಜಾತ್ರೆ ಅಂದರೆ ಹಳ್ಳಿಕಾರ ಹಸುಗಳು ಬಂದಿರೋದಕ್ಕೆ ಫೇಮಸ್ಸು. ಅಂಥದ್ರಲ್ಲಿ ಓರಿ ನಾರಾಯಣಪ್ಪ ಅಂತ ನಮ್ಮ ಅಣ್ಣವರು, ಅಂದರೆ ಇವರು ಒಂದು ಜೊತೆ ಎರಡು ಜೊತೆ ಎಲ್ಲ ಸಾಕಿರೋದು, ಸುಮಾರು 106 ಜೊತೆ ಹಸುಗಳನ್ನ ಸಾಕಿ, ಓರಿಗಳು 106 ಜೊತೆ ಓರಿಗಳನ್ನ ಸಾಕಿ ಮೆರೆಸಿ ಅದನ್ನ ಮಾರಾಟ ಕೂಡ ಮಾಡಿದ್ದಾರೆ. ಅಂದರೆ ಇವತ್ತು ನಾನು ಬಂದಾಗ ಇವ್ರು ನನಗೆ ಸಿಕ್ಕಿದ್ರು. ಅಂದರೆ ಇವಾಗ ನೋಡಿದೆ ಓರಿಗಳ ಬಗ್ಗೆ, ನಾನು ಹೇಳಿದೆ ಒಂದು ವಿಡಿಯೋ ಮಾಡ್ಕೋತೀನಿ ಸರ್ ಅಂತ. ಸರಿನಪ್ಪ ಮಾಡ್ಕೊಡಿ ಅಂದರು. ಅವ್ರು ಸಾಕಿರ್ತಕ್ಕಂಥ ಓರಿಗಳ ಬಗ್ಗೆ ಆಗಿರ್ಬೋದು ಅಥವಾ ಹಳ್ಳಿಕಾರ್ ತಳಿಗಳ ಬಗ್ಗೆ ಆಗಿರ್ಬೋದು, ಅವ್ರು ಇನ್ನೂ ಹೆಚ್ಚಿನದಾಗಿ ಮಾಹಿತಿಗಳನ್ನ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಜಮಾನ್ರೆ, ಮೊದಲಿಗೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಓರಿ ನಾರಾಯಣಪ್ಪ ಅಂತ. ನಿಮ್ಮ ಹೆಸರಲ್ಲೇ ಓರಿ ಅಂತ ಸೇರಿಸ್ಕೊಂಡ್ಬಿಟ್ಟಿದ್ದೀರಾ? ಓರಿ ನಾರಾಯಣಪ್ಪ ಅಂತ. ಅಂದ್ರೆ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ? ನಾವೊಂದು 60 ವರ್ಷದಿಂದ ಸಾಕ್ತಾ ಇದ್ದೀನಿ. 60 ವರ್ಷದಿಂದ ಸಾಕ್ತಾ ಇದ್ದೀರಾ? ಅಂದ್ರೆ ಯಜಮಾನ್ರೆ, ಇಲ್ಲಿವರೆಗೂ ಎಷ್ಟು ಜೊತೆ ಓರಿಗಳನ್ನ ಸಾಕಿದ್ದೀರಾ? ಸಾಧಾರಣವಾಗಿ ಒಂದು 200 ಜೊತೆ ಸಾಕಿದ್ದೀವಿ. 200 ಜೊತೆ ಓರಿಗಳನ್ನ ಸಾಕಿದ್ದೀನಿ. ಅಂದ್ರೆ ಎಲ್ಲ ಹಳ್ಳಿಕಾರೇನ ಅಥವಾ ಬೇರೆ ಬೇರೆ? ಹಳ್ಳಿಕಾರಿ ಸರ್ವಿದ್ದೀನಿ. ಅಮೃತಪಾಲ ಮೇಯಿಸಿದ್ದೀನಿ. ಅಮೃತಪಾಲ ಮೇಯಿಸಿದ್ದೀನಿ. ಎಲ್ಲಾ ರೀತಿ ತಳಿಗಳನ್ನ ಸಾಕಿದ್ದೀವಿ. ಅಂದ್ರೆ ನಿಮ್ಮ ಊರು? ಸಂತೆಕಲ್ಲಹಳ್ಳಿ ಅಂತ. ಸಂತೆಕಲ್ಲಹಳ್ಳಿ. ಅಂದ್ರೆ ಇಲ್ಲಿ ಪ್ರತಿ ವರ್ಷನೂ ಬರ್ತೀರಾ ಘಾಟಿ ಜಾತ್ರೆಗೆ? ಬರ್ತೀವಿ. ಈ ವರ್ಷ ಎಷ್ಟು ಜೊತೆ ದನಗಳನ್ನ ಹಾಕೋ ಬಂದಿದ್ರಿ? ನಾವು ಒಂದೇ ಜೊತೆನೆ ಹಾಕೋ ಬಂದಿದ್ರಿ. ಅಂದ್ರೆ ಈಗ ನಾವು ನೋಡ್ತಿರ್ತಕ್ಕಂಥ ದನಗಳು ಹಳ್ಳಿಕಾರ್ ತಳಿನೇ? ಹಳ್ಳಿಕಾರ ಓರಿಗಳಿವು. ಅಂದ್ರೆ ಎಷ್ಟು ವರ್ಷ ಯಜಮಾನ್ರೆ ಇವುಗಳಿಗೆ? ಈ 4 ವರ್ಷ. ಎಲ್ಲ ಎರಡಕ್ಕೂ 4 ವರ್ಷ. ಅಲ್ಲೂ 6. ಅಂದ್ರೆ ಯಜಮಾನ್ರೆ, ಹಳ್ಳಿಕಾರ ದನಗಳು ಅಂದ್ರೆ ಏನು? ಹಳ್ಳಿಕಾರ ಅಂದ್ರೆ ಚಾನಾ ಫೇಮಸ್. ಓಡೋದು ಎಲ್ಲ ಜನಗಳು ಕಲಿಸಿರ್ತಾವ. ಅಮೃತಪಾಲ್ ಅಂದ್ರೆ ಕಲ್ದಿರಂಗೆ ಇರ್ತಾವ. ಹಿಂಗೆ ಮಾಡ್ತೀವಿ. ಚಾನಾ ಸಲಗ ಮಾತನಾಡ್ತಾವ. ಕೆಲ್ಸಕ್ಕೆ ಹೋದ್ರು ಅಷ್ಟೇ, ದಾರಿಯಲ್ಲಿ ಹೋದ್ರು ಅಷ್ಟೇ, ಎಲ್ಲೋದ್ರು ಅಷ್ಟೇ. ಅಂದ್ರೆ ಹಳ್ಳಿಕಾರ ದನಗಳು ಹೊಲ ಉಳುಕು ಬಳಸ್ಕೊಳ್ತೀವಿ. ಅಂದ್ರೆ ಏನಕ್ಕೆ ಫೇಮಸ್ ಹಳ್ಳಿಕಾರ ದನಗಳು? ಕೆಲಸ ಚೆನ್ನಾಗಿ ಮಾಡ್ತಾವ. ನಿಧಾನಗಳೆಲ್ಲ ಎಷ್ಟು ನಡೀತಾವ ಅಷ್ಟು ನಾವು ನಡೀತೀವಿ. ಶಾಲ್ಗ ಮಾಡ್ತಾವ. ತೂಕವೆಲ್ಲ ಬಿರಿ ಕೆಲಸ ಮಾಡ್ತಾವ. ಅಂದ್ರೆ ಈಗ ಜಾತ್ರೆಗೆ ಬಂದಿದ್ದೀರಲ್ಲ, ಅಂದ್ರೆ ಇಲ್ಲಿ ಮಾರಾಟಕ್ಕ ಅಥವಾ ಶೋಕಿಗೆ ಅಂತ ಮೆರ್ಸಕ್ ಬಂದಿರೋದು? ಮಾರಾಟಕ್ಕೆ ಬಂದಿರೋದು ಬಿಡಿ. ಮಾರಾಟಕ್ಕೆ, ಶೋಕಿಗೆ ಎಲ್ಲ ಬಂದಿದ್ದೀರಾ? ಈ ಕಮಿಟಿ ಒಂದಿದೆ ಪ್ರೇಜಸ್, ಅದ್ರ ಕಮಿಟಿ ಇಟ್ಕೊಂಡವ್ರ ನಾಳೆ ಸೋಮವಾರ ಅದ್ರ ಬಂದಿದ್ದೆ. ಅದು ಮುಗಿಸ್ಕೊಂಡು ನಾವು. ಅಂದ್ರೆ ಈಗ 106 ಜೊತೆ ದನಗಳು ಸಾಕಿದೀರಾ ಅಂತ ಹೇಳಿದ್ರಿ. ಅಂದ್ರೆ ಈಗ ಇದು ನಿಮ್ಮೊಬ್ರು ಕೈಲೇ ಸಾಧ್ಯ ಇಲ್ಲ ಇಷ್ಟೊಂದು ಜೊತೆ ಹಸುಗಳನ್ನೆಲ್ಲ ಸಾಕಕ್ಕೆ. ನಿಮ್ ತಂದೆ, ನಿಮ್ ತಾತಂದ್ರ ಕಡೆಯಿಂದಾನು ಬಂದಿರ್ಬೋದು? ಇಲ್ಲ, ನಮ್ ಕಡೆಯಿಂದ ಬಂದ ಬಿಡಿ. ನೀವೇ ಶುರು ಮಾಡಿ ವಂಶ ಪರಂಪರೆ? ನಾವು 15 ವರ್ಷ ಹುಡುಗಾಕ ರೆಡಿ ಆಗಿರೋದು ನಾನು. ಅಂದ್ರೆ ನಿಮ್ಮ ಹಿರಿಯರೇನು ಸಾಕಿಲ್ಲ ಇದನ್ನ? ಇಲ್ಲ, ಸಾಕಿದ್ದಾರೆ ಅವ್ರು ಸಾಕಿದ್ದಾರೆ. ನಮ್ಮ ತಾತ ಸಾಕಿದ್ದಾರೆ, ನಮ್ಮ ಅಪ್ಪನ ಸಾಕಿದ್ದಾರೆ. ಅವ್ರು ನೋಡ್ಕೊಂಡು ನಾವು ಬಿಡಿದಿರ ಮಾಡ್ತಾ ಇದ್ವಿ ಕೆಲಸ. ಈಗ ನಿಮ್ಮ ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳು ಏನಾದ್ರು ಸಾಕಂತ ಪ್ಲಾನ್? ಸಾಕೋ ಪರಿಸ್ಥಿತಿಯಲ್ಲಿ ಅವರು ನೋಡಿ ಇಲ್ಲ ಇದ್ದಾರ. ಎಲ್ಲ ಸಾಕ್ತಾ ಇದಾರೆ ಅಧಿಕಾರಗಳು. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ಗಂಗಾಧರ ಅಂತ. ಅಣ್ಣ, ನೀವು ಸಂತೆಕಲ್ಲಹಳ್ಳಿನ? ನಮ್ದು ಸಂತೆಕಲ್ಲಹಳ್ಳಿ. ಅವ್ರ ಮಗನೇನ ನೀವು? ಅಂದ್ರೆ ಈಗ ನೋಡ್ತಿರ್ತಕ್ಕಂಥ ಓರಿಗಳು ಎಷ್ಟು ವರ್ಷದಿಂದ ನಿಮ್ಮ ಮನೇಲಿ ಅವಣ? ಅಣ್ಣ, ಇವು ನೋಡ್ದಂಗೆ ನಾವು ನೋಡ್ದಂಗೆ ಒಂದು 2 ವರ್ಷದಿಂದ 2 ವರ್ಷದಿಂದ ಸಾಕಿದ್ರ? ಅಂದ್ರೆ ಜಾತ್ರೆಗೆ ಅಂತಾನೆ ಸಾಕಿದ್ದ? ಜಾತ್ರೆಗೆ ಅಂತ ಸಾಕಿದ್ದ. ಅಂದ್ರೆ ಹೋದ ವರ್ಷ ಅಣ್ಣ ಜಾತ್ರೆ ನಡೀಲಿಲ್ಲ? ಬರ್ಲಿಲ್ಲ. ಈ ವರ್ಷ 1 ಜೊತೆ ದನಗಳನ್ನ ಹಾಕೋ ಬಂದಿದ್ದೀರಾ? ಸರಿ ಅಣ್ಣ, ಇಷ್ಟೊತ್ತವರೆಗೂ ಇಟ್ಕೊಂಡು ನಮ್ಗೊಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೆ ಧನ್ಯವಾದಗಳು ಅಣ್ಣ. ಒಳ್ಳೇದಾಗಲಿ.